ಶಕ್ತಿ ಈ ಮಂತ್ರದ ದೇವತೆನೇ ಇರೆ ಭಕ್ತಿನ ಸುಗಿತಿಂಡ ಮೂಲು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಮಂತ್ರ ದೇವತೆ ದೈವದ್ದು ವರ್ಷದ ಪರ್ವ ಇದೆ. ಸೊ ನಾವೆಲ್ಲ ಫ್ಯಾಮಿಲಿ ಸಮೇತ ಅಲ್ಲಿಗೆ ಬಂದಿದ್ದೇವೆ. ಸೊ ಇವತ್ತು ನಿಮಗೆ ಮಂತ್ರ ದೇವತೆಯ ವರ್ಷದ ಪರ್ವ ಯಾವ ರೀತಿ ನಾವು ತುಳುನಾಡಿನಲ್ಲಿ ಆಚರಣೆ ಮಾಡ್ತೇವೆ ಅಂತೇಳಿ ನಾನು ತೋರಿಸ್ತೇನೆ. ಇಲ್ಲಿ ನಮ್ಮ ಊರಿನಲ್ಲಿ ಮಂತ್ರ ದೇವತೆಯ ದೈವದ ವರ್ಷಾವಧಿ ಪರ್ವಕ್ಕೆ ನಾವು ಇಡೀ ಊರಿನವರನ್ನೇ ಕರಿತೇವೆ. ಆಲ್ಮೋಸ್ಟ್ 100-150 ಜನರನ್ನು ಇನ್ವೈಟ್ ಮಾಡ್ತೇವೆ. ಸೊ ಇದಕ್ಕೆ ನಾವೇನು ಅಂತ ಇಲ್ಲಿ ನಾವು ಅಡುಗೆ ಎಲ್ಲ ನಾವೇ ಮನೆಯಲ್ಲೇ ಮಾಡೋದು, ಎಲ್ಲ ಮನೆಯವರು ಸೇರಿ ಮಾಡೋದು. ಸೊ ಅದು ಹೇಗೆ ನಾವೆಲ್ಲ ಅದಕ್ಕೆ ತಯಾರಿ ಮಾಡ್ತೇವೆ ಅಂತೇಳಿ ನಿಮಗೆ ಈಗ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನ್ ವೆಜ್ ಎಷ್ಟೇ ಇದ್ದರೂ ಕೂಡ ಒಂದು ವೆಜ್ ಪಲ್ಯ ಬೇಕೇ ಬೇಕಲ್ವಾ? ಸೊ ಅದಕ್ಕೆ ನಾವು ಇಲ್ಲಿ ಅಲಸಂಡೆಯನ್ನು ತಗೊಂಡಿದ್ದೇವೆ ಪಲ್ಯ ಮಾಡಲಿಕ್ಕೆ. ಮತ್ತು ಮನೆಯವರೆಲ್ಲ ಸೇರಿ ನೋಡಿ, ನನ್ನ ಹಸ್ಬೆಂಡ್, ನನ್ನ ಅಣ್ಣನ ಮಗಳು, ನನ್ನ ಮಗಳು, ನನ್ನ ಬ್ರದರ್ ಎಲ್ಲ ಸೇರಿ ವೆಜಿಟೇಬಲ್ಸ್, ಆನಿಯನ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅವರು ಸಾಥ್ ಕೊಟ್ಟಿದ್ದಾರೆ ನಮಗೆ ತುಂಬ. ಹಾಗಾಗಿ ನಮಗೂ ಅಡುಗೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಎಲ್ಲ ಆನಿಯನ್ ಕಟ್ ಮಾಡಿ, ಟೊಮ್ಯಾಟೊ ಕಟ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲ ಸೇರಿ ನಾವು ಮಾಡೋದು. ಇಲ್ಲಿ ಚಿಕನ್ ಒಂದು 30-40 kg ತನಕ ಚಿಕನ್ ತಂದಿದ್ದಾರೆ. ಸೊ ನಾವೆಲ್ಲ ಸೇರಿ ಚಿಕನ್ ಕ್ಲೀನ್ ಮಾಡ್ತಾ ಇದ್ದೇವೆ. ಚಿಕನ್ ಕ್ಲೀನ್ ಮಾಡಿ ಆಮೇಲೆ ತೊಳೆದು ಎಲ್ಲ ರೆಡಿ ಮಾಡಿ ಕೊಟ್ಟು, ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕ ದೊಡ್ಡ ಕುಕ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ. ಸೊ ನಾವೆಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತರಕಾರಿ ಹಚ್ಚಿ ಎಲ್ಲ ಕೊಟ್ಟರೆ ಮುಂದಿನದೆಲ್ಲ ಪ್ರೊಸೀಜರ್ ಅವಳೇ ಮಾಡೋದು. ಇವಾಗ ನೋಡಿ, ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಇಲ್ಲಿ ಒಂದು ಕಡೆಯಲ್ಲಿ ಅಕ್ಕ ಪಲ್ಯ ಕಟ್ ಮಾಡಿ ಇವರೆಲ್ಲ ಕೊಟ್ಟರಲ್ವಾ ವೆಜಿಟೇಬಲ್ಸ್ ಎಲ್ಲ, ಅದನ್ನೆಲ್ಲ ಸೇರಿ ಪದಾರ್ಥ ರೆಡಿ ಆಯಿತು ಇಲ್ಲಿ. ಆಮೇಲೆ ಈ ಕಡೆ ಮೆಣಸು ಚಿಲ್ಲಿ ಫ್ರೈ ಮಾಡ್ತಾ ಇದ್ದಾಳೆ ಒಂದು ಕಡೆ. ಹಾಗಾಗಿ ನಾವೆಲ್ಲ ಸೇರಿ ಮಾಡುವಾಗ ನಮಗೆ ಅದು ದೊಡ್ಡ ಕೆಲಸ ಏನು ಅನಿಸೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಕೆಲಸ ನಾವು ಮಾಡ್ತಾ ಇರ್ತೇವಲ್ಲ, ಹಾಗಾಗಿ ನಮಗೆ ಅದು ತುಂಬ ಈಸಿ ಆಗ್ತದೆ. ಅದು ಅಲ್ಲಿ ಈಗ ಪೂಜೆ ಮಾಡಲಿಕ್ಕೆ ದೈವದ ಆರಾಧಕರು ಅವರು 5 ಗಂಟೆಗೆ ಬರ್ತಾರೆ. ಅವರು ಬರುವಷ್ಟೊತ್ತಿಗೆ ನಮ್ಮದೆಲ್ಲ ಅಡುಗೆ ರೆಡಿ ಆಗಿರಬೇಕು. ಸೊ ಅದೆಲ್ಲ ಒಂದು ಕಡೆಯಲ್ಲಿ ಸಾಂಬಾರು, ಒಂದು ಕಡೆಯಲ್ಲಿ ಪಲ್ಯ, ಅನ್ನ ಎಲ್ಲ ರೆಡಿ ಆಗಿರ್ತದೆ. ಮಕ್ಕಳಿಗೆಲ್ಲ ಅಜ್ಜನ ಮನೆಗೆ ಬರೋದಂದರೆ ತುಂಬ ಖುಷಿ. ಯಾಕೆಂದರೆ ಇಲ್ಲೆಲ್ಲ ಕಸಿನ್ಸ್ ಎಲ್ಲ ಮೀಟ್ ಆಗ್ತಾರಲ್ಲ. ಸೊ ತುಂಬ ಫನ್ ಮಾಡ್ಬೋದು ಅಂತ ಹೇಳಿ. ಮಣ್ಣದ ಅಧಿಪತೆ ಮಹಾಸತ್ಯ ಮೇರೇತಿನ ಮಂತ್ರ ದೇವತೆ. ಕಾನದ ಮಣ್ಣದ ಅಧಿಪತೆ ಮಹಾಸತ್ಯ ಮೇರೇತಿನ ಮಂತ್ರ ದೇವತೆ. ಅಕ್ಕೋಳಿಗೆ ಸಿಂಗಾರೊಡು ಪೊರ್ಲ ಕಂಟದ ರೂಪ ತುಳುನಾಡ ಮಂತ್ರ ದೇವತೆ. ಕಾಣಿಕದ ಮೂರ್ತಿ ಗಗ್ಗಾರ ನಲಿಕೇನ ಮಾಡಿದೆ. ಸೊ ನೀವು ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವರು ನಮ್ಮ ಮಾವ ಮುಂಬೈಯಿಂದ ಬಂದಿದ್ದಾರೆ ನಮ್ಮ ಮನೆಯದು ಪೂಜೆಗೋಸ್ಕರ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ನೋಡಿ, ಇವರೇ ನಮ್ಮ ಫ್ಯಾಮಿಲಿಯ ಹಿರಿಯ ತಲೆ, ಅಂದರೆ 4 ತಲೆಮಾರು ಆಯಿತು. ನಮ್ಮ ಅಜ್ಜಿಗೆ 90 ವರ್ಷ ಆಯ್ತಂತೆ. ನನ್ನ ತಾಯಿ ಇದ್ದಾರಲ್ಲ, ಇವರ ದೊಡ್ಡ ಮಗಳು. ಸೊ ಅವರಿಗೆ ಇಲ್ಲಿ ಬರೋದಂದರೆ ತುಂಬ ಪ್ರೀತಿ, ತುಂಬ ಇಷ್ಟ. ಹಾಗಾಗಿ ಎಲ್ಲರಿಗಿಂತ ಫಸ್ಟ್ ರೆಡಿಯಾಗಿ ಇವರೇ ಕೂತ್ಕೊಂಡಿದ್ದಾರಂತೆ.
ಇವರೀಗ ಇನ್ನೊಂದು ಆಂಟಿ ಮನೆಯಲ್ಲಿದ್ದರು. ಸೊ ಅವ್ರ ಹತ್ರ ಹೇಳ್ತಿದ್ದಾರಂತೆ ಬೇಗ ಬೇಗ ಹೊರಡಿ, ಅಲ್ಲಿ ಹೋಗುವ ಅಂತೇಳಿ. ಸೊ ಎಲ್ಲರಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟಲ್ಲಿರೋದು ಇವರೇ, ನನ್ನ ತಾಯಿ ಮನೆಗೆ ಬರಲಿಕ್ಕೆ. ಯಾಕೆಂದರೆ ನನ್ನ ತಂದೆ ಅಂದರೆ ಅವರಿಗೆ ತುಂಬ ಪ್ರೀತಿ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಕನಸಿನ ಕಂಗಳ ತುಂಬಿದ ನೋಡಿ ನಮ್ಮ ಅಜ್ಜಿ ಆಶೀರ್ವಾದ ತಗೊಂಡಾಯ್ತು. ಆಯ್ತಾ, ಓಡಾಡಿ ಸುಸ್ತಾಯ್ತಾ? ಸುಸ್ತಾಗುವ ವಿಷಯವಲ್ವಾ, ಹಾಗೆ ನಮ್ಮ ಮಕ್ಕಳೆಲ್ಲ ಉಪಕಾರ ನಮಗೆ ಹೆಲ್ಪ್ ಮಾಡಿದ್ದಾರೆ. ಆದ ಕಾರಣ ಗೊತ್ತಾಗಲಿಲ್ಲ. ಸೇವೆ ಎಲ್ಲ ದೇವರ ಸಂತೋಷದಲ್ಲಿ ಸ್ವೀಕಾರ ಮಾಡಿದ್ದಾರೆ ಅಲ್ವಾ? ಮಂತ್ರಿಗಳ ಅಮ್ಮನ ಮತ್ತು ನಮ್ಮ ಈ ಪೊಳಲಿ ಅಮ್ಮನ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿ ಮಾಡಿದ್ದೇವೆ. ಆಯ್ತು, ಧನ್ಯವಾದಗಳು, ಥ್ಯಾಂಕ್ ಯು. ಮಲ್ಲಿಗೆ ಐತೊಡರ ಕಣ್ಣಗು ತೋಜಿಯಡ ಉಡಲುದ ಕೊಡಿಯಡಿಟ್ಟು ನಿನ್ನ ಗಗ್ಗರ